ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಇವತ್ತು ಅಂತ್ಯಕ್ರಿಯೆ ನೆರವೇರುತ್ತೆ. ಅಂತ್ಯಕ್ರಿಯೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗ್ತಕ್ಕಂಥ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲ ಸಕಲ ಸಿದ್ಧತೆಗಳು ಆಗಿದೆ. ಜೊತೆಗೆ ಬರ್ತಕ್ಕಂಥ ಏನು ಜನರಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಏಕೆಂದರೆ ಒಂದು ಕಡೆ ಹೊಳೆನರಸೀಪುರದಲ್ಲಿ ಶಾಲಾ ಕಾಲೇಜಿಗೆ ರಜೆ ಜೊತೆಗೆ ವರ್ತಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಎಲ್ಲೂ ಯಾವ ಹೋಟೆಲ್ಗಳು ಕೂಡ ಊಟ ತಿಂಡಿ ಸಿಗೋದಿಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಕ್ಕಂಥ ಕಾರಣದಿಂದಾಗಿ ಬಂದವರಿಗೆ ಹಸುವಿನಿಂದ ಹೋಗಬಾರ್ದು ಅಂತೇಳಿ ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ನೋಡ್ತಾ ಇದ್ದೀವಿ ಸಾಂಬಾರು ಮಾಡ್ತಕ್ಕಂಥ ಪ್ರಕ್ರಿಯೆ. ಅನ್ನ, ಸಾಂಬಾರ್, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ ಇಷ್ಟು ಐಟಮ್ಗಳನ್ನು ಒಟ್ಟು ಸುಮಾರು 50,000 ಜನರಿಗೆ ಬೇಕಾಗಿ ಅಡುಗೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಆಲ್ರೆಡಿ ಅನ್ನ ಮಾಡ್ತಕ್ಕಂಥದ್ದು, ಸಾಂಬಾರು ಮಾಡ್ತಕ್ಕಂಥ, ಪಲ್ಯ ಮಾಡ್ತಕ್ಕಂಥ ಪ್ರಕ್ರಿಯೆ ಆಲ್ರೆಡಿ ಆರಂಭ ಆಗಿದೆ. ಎಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅದರ ಮತ್ತೊಂದು ಬದಿಯಲ್ಲಿ ವಿಶಾಲವಾಗಿರ್ತಕ್ಕಂಥ ಹೊಲವನ್ನು ಸಮತಟ್ಟು ಮಾಡಿ ಅಲ್ಲಿ ಅಡುಗೆ ತಯಾರನ್ನು ಮಾಡಲಾಗ್ತಾ ಇದೆ. ಸಹಜವಾಗಿಯೇ ಹೆಚ್ಚಿನ ಜನ ಬಂದಾಗ ಇಡೀ ಅಂತ್ಯಕ್ರಿಯೆ ಪ್ರಕ್ರಿಯೆ ಮುಗಿಯೋದು 4 ಗಂಟೆವರೆಗೂ ಕೂಡ ಆಗ್ಬೋದಾಗುತ್ತೆ. ಸೊ ಹಾಗಾಗಿನೇ 2 ಕಡೆ ಪ್ರತ್ಯೇಕವಾಗಿ, ಒಂದು ಕಡೆ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳಿಗೆ ಆ ಕಡೆ ಮಾಡಿದ್ದಾರೆ. ಅಲ್ಲಿ ಒಂದು 18,000 ಜನರಿಗೆ ಊಟ ಕೊಡಲಿಕ್ಕೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಮಾಡಿಕೊಂಡು ಅಲ್ಲಿ ಶಾಮಿಯಾನ ಹಾಕ್ತಾ ಇದ್ದಾರೆ. ಮತ್ತು ನಾವೀಗ ನಿಂತಿರ್ತಕ್ಕಂಥ ಸ್ಥಳದಲ್ಲೂ ಕೂಡ ಇಲ್ಲಿ ಒಂದು 27,000ದಿಂದ 30,000 ಜನರಿಗೆ ಅಡುಗೆ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲ ಸುಮಾರು ಒಂದು 50 ಜನ ಅಡುಗೆ ಭಟ್ರ ಟೀಮ್ ಈ ಒಂದು ಅಡುಗೆ ಪ್ರಕ್ರಿಯೆ ತಯಾರು ಮಾಡ್ತಕ್ಕಂಥದ್ರಲ್ಲಿ ತೊಡಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಅದಕ್ಕಾಗಿಯೇ ಒಂದು ದೊಡ್ಡ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಲಾಗಿದೆ, ಜರ್ಮನ್ ಟೆಂಟ್ ಹಾಕಿ. ಜೊತೆಗೆ ಆ ಬದಿಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಬೆಳಗ್ಗಿಂದಲೇ ತಿಂಡಿ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಇಲ್ಲಿ ಕರ್ತವ್ಯಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ ಅಲ್ಲಿ ತಿಂಡಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಮಧ್ಯಾಹ್ನದ ವೇಳೆಗೆ ಯಾರು ಅಂತಿಮ ದರ್ಶನಕ್ಕೆ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ, ರಾಜ್ಯದ ಹಲವು ಜಿಲ್ಲೆಗಳಿಂದನೂ ಕೂಡ ಅಪಾರ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಸೊ ಅವ್ರಿಗೆ ಯಾರಿಗೂ ಕೂಡ ಹಸಿವಿನಿಂದ ಹೋಗಬಾರ್ದು ಅಂತಕ್ಕಂಥದ್ದು ಉದ್ದೇಶ. ಹಾಗಾಗಿನೇ ಇಲ್ಲೂ ಕೂಡ ದೊಡ್ಡ ಒಂದು ಶಾಮಿಯಾನವನ್ನು ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಶಾಮಿಯಾನವನ್ನು ಹಾಕಿ ಬಂದವರಿಗೆ ಬ್ಯಾರಿಕೇಡ್ಗಳ ವ್ಯವಸ್ಥೆಗಳ ಮೂಲಕ ಊಟವನ್ನು ಕೊಡ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತದೆ. ನೀವು ಎದುರುಗಡೆ ನೋಡ್ಬೋದು, ಅಲ್ಲೇ ಅಂತ್ಯಕ್ರಿಯೆ ನಡೀತಕ್ಕಂಥ ಸ್ಥಳ. ಅದರ ಎದುರು ಭಾಗದಲ್ಲಿ ರಸ್ತೆಯ ಆ ಬದಿಯಲ್ಲಿ ಅಂತ್ಯಕ್ರಿಯೆ ನಡೆದರೆ ಈ ಬದಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇವಾಗಿಂದನೇ ಊಟದವನ್ನು ಸಿದ್ಧಪಡಿಸ್ತಕ್ಕಂಥ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ಇದೆಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡಬೇಕು. ಬಂದಿರತಕ್ಕಂಥವ್ರು ಯಾರಿಗೂ ಕೂಡ ಸಹಜವಾಗಿ ರೇವಣ್ಣ ಅವರು ಬೆಳಗ್ಗೆ ಮಾತಾಡ್ತಾ ಹೇಳ್ತಿದ್ರು, ಚೆನ್ನಮ್ಮ ಅವರು ಅಂತಂದರೆ ಮನೆಗೆ ಬಂದಾಗ ಅನ್ನಪೂರ್ಣೆಯಾಗಿ ಯಾರನ್ನೂ ಕೂಡ ಹಸುವಿನಿಂದ ಕಳಿಸ್ತಿರ್ಲಿಲ್ಲ. ಅಷ್ಟೊಂದು ಸಂತೈಸಿ ಅವರೆಲ್ಲರೂ ಕೂಡ ಗಮನಿಸಿ ಕಳಿಸ್ತಾ ಇದ್ರು. ಹಾಗಾಗಿನೇ ಇಲ್ಲಿ ಬಂದಿರತಕ್ಕಂಥವ್ರಿಗೂ ಕೂಡ ಯಾವುದೇ ಊಟ ಸಿಗದಾಗೆ ತೊಂದರೆ ಆಗಬಾರ್ದು. ಹಾಗಾಗಿನೇ ಈ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಅದಕ್ಕಾಗಿಯೇ ಸುಮಾರು 50ರಿಂದ 60 ಅಡುಗೆ ಭಟ್ರ ಟೀಮ್ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಮಧ್ಯಾಹ್ನ 12 ಗಂಟೆ ವೇಳೆಗೆಲ್ಲ ಊಟ ಸಿದ್ಧವಾಗಿರಬೇಕು. ಸೊ ಅಷ್ಟೊತ್ತಿಗೆ ಬರ್ತಕ್ಕಂಥವ್ರಿಗೆ 1 ಗಂಟೆ ವೇಳೆಗೆ ಊಟ ಕೊಡಲಿಕ್ಕೆ ಸಮಯ ಆಗಬೇಕು ಅಂತಕ್ಕಂಥ ಕಾರಣದಿಂದಾಗಿ ಇಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸೊ ಈಗೇನು ಬೆಳಗ್ಗೆ ಈಗ ಆಲ್ರೆಡಿ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಹಾಗಾಗಿನೇ ಎಲ್ಲ ಅಧಿಕಾರಿಗಳು ಬರ್ತಾರೆ, ಸಾಕಷ್ಟು ಜನ ಗಣ್ಯರು ಬರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಲಾಗಿದೆ. ನಾವು ನೋಡ್ತೀವಿ KEB ಅವರೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇದ್ದಾರೆ. ಸೊ ಈಗ ನಮ್ಮ ಜೊತೆಗೆ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಲ್ಲಿ ಅಡುಗೆ ಭಟ್ರು ನಮ್ಮ ಜೊತೆಗೆ ಸರಿ ಎಷ್ಟು ಸಾವಿರ ಜನಕ್ಕೆ ಅಡುಗೆ ಮಾಡ್ತಾ ಇದ್ರಿ, ಏನೆಲ್ಲ ಅಡುಗೆ ಇರುತ್ತೆ, ಊಟ ಎಷ್ಟೊತ್ತಿಗೆ ರೆಡಿ ಆಗುತ್ತೆ? 15ರಿಂದ 20,000 ಜನಕ್ಕೆ 25,000 ಜನ ಆದ್ರೂ ಮಾಡೋಕ್ಕೆ ರೆಡಿ ಇದೆ. ಎಲ್ಲ ಅಡುಗೆ ಊಟ ಎಲ್ಲ ರೆಡಿ ಇದೆ. ಮತ್ತು ಹಪ್ಪಳ, ಉಪ್ಪಿನಕಾಯಿ ಎಲ್ಲ ಕೂಡ ಇದೆ. ಮತ್ತು ಅನ್ನ, ಸಾಂಬಾರು 15ರಿಂದ 20,000 25,000 ಬಂದ್ರೂ ಅಡುಗೆ ರೆಡಿ ಇದೆ ಸರ್. ಅಡುಗೆ ರೆಡಿ ಆಗ್ತಾನೆ ಇರುತ್ತೆ, ರೆಡಿ ಇರುತ್ತೆ. ಸಂಜೆವರೆಗೂ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಈಗ ನಾಷ್ಟ ಆಲೇ ಶುರುವಾಗಿದೆ. ಮತ್ತು ಇಲ್ಲಿಂದ ಊಟನೂ ಶುರುವಾಗುತ್ತೆ. ಎಲ್ಲ ಥರ ಸೌಲಭ್ಯನೂ ಇಲ್ಲಿ ನಮ್ಮ ಭಟ್ರು ಇವರು ನಮ್ಮ ಓನರು ಎಲ್ಲ ಮಾಡಿಕೊಟ್ಟಿದ್ದಾರೆ. ಮಾಡ್ತಾ ಇದ್ದೀವಿ. ಎಷ್ಟೇ ಆದರೂ ಕೊಡ್ತೀವಿ. ಎಷ್ಟೇ ಜನ ಬಂದರೂ ಕೂಡ ಗೊತ್ತೀವಿ. ಎಷ್ಟು ಬರ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ 25,000ದಿಂದ 25,000 ಗಂಟು ಹೇಳಿದ್ದಾರೆ. ಇಲ್ಲೂ ಆಗ್ತಾಯಿದೆ, ಆ ಕಡೆನೂ ಆಗ್ತದೆಯಾ? ಆ ಕಡೆನೂ ಆಗ್ತಾಯಿದೆ, ಇಲ್ಲೂ ಆಗ್ತಾಯಿದೆ, ಆ ಕಡೆನೂ ಆಗ್ತಾಯಿದೆ. ಆ ಕಡೆ ಅಲ್ಲೇ ತಿಂಡಿ ಸ್ಟಾರ್ಟ್ ಆಗಿದೆ. ಈ ಕಡೆ ಊಟಕ್ಕೆಲ್ಲ ರೆಡಿ ಆಗಿದೆ. ಎಲ್ಲ ಕಂಟಿನ್ಯೂ ಆಗುತ್ತೆ. ಇಲ್ಲಿಂದ ಊಟ ರೆಡಿ ಆಗುತ್ತೆ ಸರ್. ಈಗ ಊಟ ಅಂದರೆ ಏನೇನೆಲ್ಲ ಐಟಮ್ಸ್ ಮಾಡ್ಕೊಡ್ತಿದ್ದೀರಿ, ಏನೇನು ರೆಡಿ ಮಾಡ್ಕೊಳ್ತಾ ಇದ್ದೀರಾ? ಊಟ ಅಂದರೆ ಅನ್ನ, ಸಾಂಬಾರು, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಅಷ್ಟೇ. ಇವರು ಎಷ್ಟು ಹೇಳಿದ್ದಾರೆ ಅಷ್ಟಕ್ಕೆ ಇವರು ಅದಕ್ಕೂ ಜಾಸ್ತಿ ಮಾಡ್ತಾಯಿದ್ದಾರೆ. ಯಾಕೆಂದರೆ ಇಲ್ಲಿ ಬಂದ ಜನಕ್ಕೆ ಯಾರಿಗೂ ತೊಂದರೆ ಕೊಡಬಾರ್ದು. ಎಲ್ಲರೂ ಕೂಡ ಇದು ಮಾಡ್ಕೊಳ್ಳಿ. ಇದು ಯಾರೇ ದುಃಖದಿಂದ ಬಂದರೂ ಕೂಡ ಅವರು ಕೂಡ ಇಲ್ಲೆಲ್ಲ ಊಟ ಮಾಡ್ಕೊಂಡು ಹೋಗಲಿ ಅಂತ ಅವರು ನಿನ್ನೆಯಿಂದನೂ ಕೂಡ ರೆಡಿ ಮಾಡ್ತಾಯಿದ್ದೀವಿ. ನಿನ್ನೆಯಿಂದ ಈಗಾಗಲೇ ಆಲ್ರೆಡಿ ತಿಂಡಿ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಊಟನೂ ಸ್ಟಾರ್ಟ್ ಆಗುತ್ತೆ ಸರ್. ಖಂಡಿತ. ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಅಡುಗೆ ಮಾಡ್ತಾನೆ ಇರ್ತೀವಿ ನೀವು? ಕಂಟಿನ್ಯೂಸ್ ಎಷ್ಟು ಜನ ಬರುತ್ತಾರೆ ಅಷ್ಟು ಜನಕ್ಕೂ ಅಡುಗೆ ಮಾಡ್ತಾನೇ ಇರ್ತೀವಿ.
ಕಂಟಿನ್ಯೂ ಇರ್ತದೆ. ಕ್ಲೋಸ್ ಆಗೋವರೆಗೂ ನಮ್ಮದಂತೂ ಕ್ಲೋಸ್ ಆಗೋದಿಲ್ಲ. ಜನ ಕಮ್ಮಿ ಆದಮೇಲೆ ನಾವು ಕ್ಲೋಸ್ ಮಾಡೋದು, ಅಲ್ಲಿವರೆಗೂ ಮಾಡ್ತಾನೆ ಇರ್ತೀವಿ ಸರ್. ಚೆನ್ನಮ್ಮ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ, ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಬರ್ತಕ್ಕಂಥ ಜನರಿಗೆ ಯಾರೂ ಕೂಡ ಹಸಿವಿನಿಂದ ಹೋಗಬಾರ್ದು, ಯಾರೂ ಕೂಡ ಊಟವಿಲ್ಲದೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನದ ವೇಳೆಗೆ 27,000 ಜನಕ್ಕೆ ಈಗ ಊಟ ಪ್ರಿಪರೇಷನ್ ಆಗ್ತದೆ ಈ ಕೌಂಟ್ರಲ್ಲಿ. ಮತ್ತೊಂದು ಭಾಗದಲ್ಲಿ ಅಲ್ಲಿ 18ರಿಂದ 20,000 ಜನಕ್ಕೆ ಅಲ್ಲೂ ಕೂಡ ತಯಾರಿಗಳಾಗ್ತಾ ಇದೆ. ಒಟ್ಟಲ್ಲಿ ಇಲ್ಲಿಗೆ ಬರ್ತಕ್ಕಂಥ ಜಿಲ್ಲೆಯ ಬೇರೆ ಬೇರೆ ಭಾಗ, ರಾಜ್ಯದ ಹಲವು ಭಾಗಗಳಿಂದ ಬರ್ತಕ್ಕಂಥವರಿಗೆ ಮಧ್ಯಾಹ್ನದ ವೇಳೆಗೆ ಬಂದಾಗ ಯಾರಿಗೂ ಕೂಡ ಊಟ ಸಿಗಲಿಲ್ಲ, ತಿಂಡಿ ಸಿಗಲಿಲ್ಲ ಅಂತಕ್ಕಂಥದ್ದು ಸಂದರ್ಭ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ಇಲ್ಲಿ ಊಟ ತಿಂಡಿ ವ್ಯವಸ್ಥೆ ಕೂಡ ತಯಾರಿ ಆಗ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.